ಹಾಯ್ ಹಲೋ ನಮಸ್ತೆ ಫ್ರೆಂಡ್. ಇವತ್ತು ನಿಮ್ಮ ಮುಂದೆ ಮತ್ತೆರಡು ರಂಗೋಲಿಯನ್ನು ತಂದಿದ್ದೀವಿ. ಚಿಕ್ಕ ರಂಗೋಲಿಗಳು, ಯಾರು ಬೇಕಾದರೂ ಕಲಿಬೋದು. ವಿಡಿಯೋ ನೋಡುವಂಥವ್ರು ಯಾರೇ ಹೊಸಬರಿದ್ರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. 8ನ 4 ಸಲ ಹಾಕೋದು, ಆಮೇಲೆ ಆ ಕಡೆ ಈ ಕಡೆ ಬಿಟ್ಬಿಟ್ಟು ಒಂದೊಂದು ಚುಕ್ಕಿ 6 ಚುಕ್ಕಿ ಹಾಕೋದು, ಆಮೇಲೆ 4 ಮಧ್ಯ ಹೂವಿನ ಟೈಪ್ ಬಿಡಿಸೋದು. ತುಂಬ ಸುಲಭವಾಗಿದೆ, ಯಾರು ಬೇಕಾದರೂ ಬಿಡಿಸ್ಬೋದು. ಅದೇ ನಾನು ಮುಂಚೆ ಹೇಳ್ದಂಗೆ ಎಲ್ಲ ರಂಗೋಲಿ ವಿಡಿಯೋದಲ್ಲೂ ಚುಕ್ಕಿನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಚುಕ್ಕಿ ಕರೆಕ್ಟ್ ಇದ್ದರೆ ಯಾವ ರಂಗೋಲಿ ಆದರೂ ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ? ಹೂ ಟೈಪ್ ಬಿಡಿಸ್ಬಿಟ್ಟು 3 ಡಾಟನ್ನು ಇಡಬೇಕಾಗುತ್ತೆ ಒಳಗಡೆ. ಮಧ್ಯೆ ಒಂದು ರೌಂಡ್ ಶೇಪು ಸೊನ್ನೆ ಆಕಾರದಲ್ಲಿ ಕೊಟ್ಟರಾಯಿತು. ದಯವಿಟ್ಟು ಮತ್ತೆ ಇನ್ನೊಂದು ವಿಷಯ, ವಿಡಿಯೋ ನೋಡೋರು ಪೂರ್ತಿ ವಿಡಿಯೋನ ನೋಡಿ, ಅರ್ಧ ವಿಡಿಯೋ ನೋಡಿಬಿಟ್ಟು ಕಾಮೆಂಟೆಲ್ಲ ಹಾಕೋಕ್ಕೆ ಹೋಗಬೇಡಿ. ದಯವಿಟ್ಟು ಯಾವ ವಿಡಿಯೋನೇ ಆಯಿತು ಪೂರ್ತಿ ನೋಡಿ ಕಾಮೆಂಟ್ ಹಾಕಿ. ತುಂಬ ಸುಲಭ ಆಗಿದೆ. ಇದು ಶಾರ್ಟ್ಸ್ ಅಲ್ಲ, ವಿಡಿಯೋ ಆದ ಕಾರಣ ಯಾರು ಬೇಕಾದರೂ ನಿಧಾನ ರೀತಿಯಲ್ಲಿ ಬರುತ್ತಲ್ವ, ನೋಡಿಬಿಟ್ಟು ಕಲಿಬೋದು. ನೀವು ಈ ರಂಗೋಲಿ ಕಲಿತು ಮನೆಯ ಮುಂಭಾಗ ಹಾಕಿ, ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ 3 ಚುಕ್ಕಿ ಸೇರಿಸಿ ಒಂದು ಅಡ್ಡ ಗೀಟ್ ಎಳೆದು ಮಧ್ಯದಲ್ಲಿ ಕಮಲ ಹೂವಿನ ಥರ ಮಾಡಬೇಕಾಗುತ್ತೆ 4 ಭಾಗದಲ್ಲಿ. ಏನಿಲ್ಲ ಫ್ರೆಂಡ್ಸ್, ತಾಳ್ಮೆಯಿಂದ ಬಿಡಿಸಿದರೆ ಯಾರು ಬೇಕಾದ್ರೂ ರಂಗೋಲಿ ಕಲಿಬೋದು. ತುಂಬ ಜನ ರಂಗೋಲಿ ಬರೆಯೋರು ಇದ್ದಾರೆ, ಆದರೆ ನಮಗೆ ಬರೋಷ್ಟು ನಾವು ಹೇಳ್ಬೋದು ಅಷ್ಟೇ. ಏನಿಲ್ಲ, ಈ ರಂಗೋಲಿಲಿ ಏನೂ ಇಲ್ಲ, ಚುಕ್ಕಿ ಕರೆಕ್ಟಾಗಿದ್ದರೆ ರಂಗೋಲಿ ತಾನಾಗಿ ಚೆನ್ನಾಗಿ ಬರುತ್ತೆ. ಹೂ ಬಿಡಿಸಿದ ನಂತರ ಹೂವಿನ ಕಮಲದ ಎಲೆ ಅಂತಾರಲ್ಲ, ಅದನ್ನು ಬಿಡಿಸ್ಬೇಕಾಗುತ್ತೆ ಕೆಳಭಾಗ. ನೀವು ಬಿಡಿಸಿ ಕಲೀರಿ, ಮತ್ತು ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಇದ್ದರೆ ಶೇರ್ ಮಾಡಿ. ರಂಗೋಲಿ ಇಷ್ಟ ಆದವರು ಅವರು ನೋಡಲಿ, ಕಲೀಲಿ. ನಮಗೂ ಇದರಿಂದ ಒಂದು ಸಪೋರ್ಟ್ ಸಿಕ್ಕಾಗೆ ಆಗುತ್ತೆ. ಇದು ನಾನು ಬೋರ್ಡ್ ಮೇಲೆ ಪೆನ್ನಿನಲ್ಲಿ ಬಿಡಿಸೋದ್ರಿಂದ ಅದೇನಾಗುತ್ತೆ ಅಂದರೆ, ಬಿಡಿಸೋ ಹೊತ್ತಿಗೆ ಬಣ್ಣ ಕೈಗೆ ಅಂಟುತ್ತೆ. ಅದಕ್ಕಾಗಿ ನೋಡಿಕೊಂಡು ಬಿಡಿಸ್ಬೇಕಾಗುತ್ತೆ. ಈಗೆಲ್ಲ ಬೋರ್ಡ್ ಮೇಲೆ ಪೆನ್ನಿಂದು ಆಪ್ಷನ್ ಬರುತ್ತಲ್ವ, ಆ ಟೈಪ್ ಪೆನ್ ಇದು. ಸ್ವಲ್ಪ ತಾಗಿದ್ರೂ ಕೂಡ ಪೆನ್ ಇಂಕ್ ಅಷ್ಟು ಕೈಗೆ ಹಿಡಿಯುತ್ತೆ. ಮತ್ತು ಈ ಪೆನ್ ಇಂಕ್ ಇದೆಯಲ್ಲ, ಬೇರೆ ಪೆನ್ ರೀತಿ ಅಲ್ಲ ಇದು. ಮತ್ತು ನೀರು ಹಾಕಿ ಬಟ್ಟೆಯಿಂದನೇ ಒರೆಸ್ಬೇಕು, ಮತ್ತು ಹಾಗೇ ಒರೆಸಿದ್ರೆ ಹೋಗಲ್ಲ ಇದು. ನೀರು ಹಾಕಿ ಚೆನ್ನಾಗಿ ತಿಕ್ಕಬೇಕು, ತಿಕ್ಕಿದರೆ ಈ ಇಂಕ್ ಹೋಗುತ್ತೆ, ಇಲ್ಲದಿದ್ದರೆ ಹೋಗಲ್ಲ. ಬನ್ನಿ ಮತ್ತೊಂದು ಸಣ್ಣ ರಂಗೋಲಿಯನ್ನು ಹಾಕೋಣ. ಇದು ಚುಕ್ಕಿ ಬಂದುಬಿಟ್ಟು 7ರಿಂದ 1 ಅಂದರೆ 7 ಚುಕ್ಕಿ 6 ಚುಕ್ಕಿ, ಈಗ ಒಂದೊಂದೇ ಚುಕ್ಕಿ ಕಡಿಮೆ ಮಾಡ್ಕೊಳ್ತಾ ಬರೋದು. ಕ್ರಾಸಾಗಿಡಬೇಕು ಚುಕ್ಕಿ ಇದು.
ಮಧ್ಯದಲ್ಲಿ ಸಣ್ಣ ಒಂದು ರೌಂಡ್ ಮಾರ್ಕ್ ಹಾಕಿ ಸುತ್ತ ಶೇಪ್ ಹೂ ಕೊಡೋದು, ಒಂದು ಚುಕ್ಕಿ ತಗೊಂಡು ಅಷ್ಟೇ. ನಂತರ ಸುತ್ತ ಈ ಸ್ಕ್ವೇರ್ ಬರುತ್ತಲ್ಲ ಆ ಟೈಪು ಸ್ವಲ್ಪ ಬಳ್ಳಿ ಶೇಪ್ ಬರುತ್ತೆ. ಇದು ಬಳ್ಳಿ ರಂಗೋಲಿನೇ, ಆದರೆ ಫುಲ್ಲು ವರ್ಕ್ ಬಳ್ಳಿ ಇಲ್ಲ. ಓಕೆನಾ? ಇದನ್ನು ಆದಷ್ಟು ಕಲಿಬೋದು. ಚಿಕ್ಕ ಇದೆ ರಂಗೋಲಿ, ಯಾರು ಬೇಕಾದರೂ ನೋಡಿ ಕಲಿಬೋದು. ಮಧ್ಯ ಸ್ವಲ್ಪ ಹೂವಿನ ಆಕಾರನೇ ಬರುತ್ತೆ ಇದು. ಆನಂತರ ಮೇಲ್ಗಡೆ ಕ್ರಾಸಾಗಿ ಒಂದು ಚುಕ್ಕಿ ಬಿಟ್ಬಿಟ್ಟು 2 ಚುಕ್ಕಿಯಿಂದ ಒಂದು ಚುಕ್ಕಿಗೆ ಮಧ್ಯ ಸೇರಿಸ್ಕೊಂಡು ಹೋದರೆ ಆಯಿತು. ಸ್ಕ್ವೇರ್ ಟೈಪು. ಇದು 3 ಭಾಗದಲ್ಲಿ ಬರುತ್ತೆ. ಈಗ ನಾವು ಹೂವಿನ ಎಸಳು ಥರ ಬಿಡಿಸಿದ್ದೀವಲ್ಲ, ಅಲ್ಲಿಂದ ಒಳಭಾಗ ಒಂದು ಚುಕ್ಕಿ ಒಳಗೆ ತೊಗೊಳ್ಬೇಕು, ಒಂದು ಚುಕ್ಕಿ ಹೊರಗೆ ಬರಬೇಕು. ಆ ಶೇಪಲ್ಲಿ ಬಳ್ಳಿನ ಎಳಿಬೇಕಾಗುತ್ತೆ. ಎಳೆದಾಗ ರಂಗೋಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ಒಳಗೆ ಹೋಗುತ್ತೆ ಚುಕ್ಕಿ, ಒಂದು ಹೊರಗೆ ಬರುತ್ತೆ. ಆ ಟೈಪಲ್ಲಿ ಎಳಿಬೇಕಾಗುತ್ತೆ. ಆಲ್ಮೋಸ್ಟು ನಾವು ಒಳಗೆ ತೊಗೊಂಡಿರ್ತೀವಿ. ಯಾವ ಲೆಕ್ಕಾಚಾರ ಅಂದರೆ, ಈಗ ಒಳಗಡೆದು ಚುಕ್ಕಿ ಮೇಲೆ ಒಂದು ಚಿತ್ರ ಇರುತ್ತಲ್ವ, ಅಲ್ಲಿ ಕವರ್ ಆಗಿಬಿಡುತ್ತೆ. ಹೊಸಬ್ರು ಯಾರೇ ಇದ್ದರೂ ನಮ್ಮ ವಿಡಿಯೋನ ವಾಚ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸನ್ನು ನೋಡಿ, ಆಯಿತಾ? ವಿಡಿಯೋ ನೋಡುವವರು ದಯವಿಟ್ಟು ಒಂದು ಲೈಕನ್ನು, ಶೇರನ್ನು, ಕಾಮೆಂಟನ್ನು ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ನನ್ನ ವಿಡಿಯೋ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕಾಗಿ.